ಸ್ವಾಗತ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಕರಿ ಹೇಗೆ ಮಾಡ್ತಾರೆ, ಅದು ಡಾಬಾ ಸ್ಟೈಲಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಹಚ್ಚಬೇಕು. ಎಲ್ಲರೂ ಹೇಳೋ ರೀತಿಯೇ ನಾನು ಹೇಳ್ತಿದ್ದೀನಿ. ಅದಾದ ನಂತರ ಒಂದು ಪಾತ್ರೆ ಇಡಬೇಕು ಅಥವಾ ಒಂದು ಕಡಾಯಿ ಇಡಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಬೇಕು. ಬೆಣ್ಣೆನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಅದು ಕರಗಿದ ನಂತರ ಮಸಾಲ ಐಟಮ್ ತೊಗೊಳ್ಳಿ. ಚಕ್ಕೆ, ಸ್ಟಾರ್ ಹೂವು, ಜೀರಿಗೆ, ಹಾಗೆ 2 ಏಲಕ್ಕಿ, 2 ಲವಂಗ ತೊಗೊಂಡು ಆ ಕಡಾಯಿ ಒಳಗಡೆ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಹಂಗೆ ಬಾಡಿಸ್ಕೊಳ್ಳಿ. ಅದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ, ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ಹುರಿದಿದ್ದೆಲ್ಲ ಆದಮೇಲೆ ಟೊಮೊಟೊ ಪ್ಯೂರಿ ಅಥವಾ ಟೊಮೊಟೊ ರಸನ ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಟೊಮೆಟೊ ಪ್ಯೂರಿ ಕನ್ಸಿಸ್ಟೆನ್ಸಿಯಿಂದ ಅದು ಥಿಕ್ಕಾಗಿ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಬಾಡಿಸ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು, ಖಾರದ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಜೊತೆಗೆ ಧನಿಯಾ ಪುಡಿ ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಮಶ್ರೂಮ್ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ಎಷ್ಟು ಜನಕ್ಕೆ ಆಗಬೇಕು ಅಂತ ನೋಡಿ ಅದ್ರ ತಕ್ಕನಾಗಿ ಮಶ್ರೂಮ್ ಹಾಕ್ಕೊಳ್ಳಿ. ಮಶ್ರೂಮ್ ಎಲ್ಲ ಹಾಕಿದ್ಮೇಲೆ ಅದನ್ನು ಒಂದು ರೌಂಡ್ ಚೆನ್ನಾಗಿ ಆ ಮಸಾಲೆ ಜೊತೆಗೆ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದು ಆದಮೇಲೆ ನಿಮಗೆ ಅದೆಲ್ಲ ಮಸಾಲೆ ಮಶ್ರೂಮ್ಗೆ ಚೆನ್ನಾಗಿ ಕೂಡ್ಕೊಂಡಿದೆ ಅಂತ ಅನಿಸಿದ್ಮೇಲೆ ನಿಮ್ಗೆ ಎಷ್ಟು ಬೇಕು ಕರಿಗೆ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷದ ಕಾಲ ಅದು ಸ್ಲಿಮ್ಮಲ್ಲಿ ಇಟ್ಟು ಕುದೀರಿ. ಅದಾದಮೇಲೆ 1 ಸ್ಪೂನ್ ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಹಾಕಿದ್ರೆ ಮಶ್ರೂಮ್ ಕರಿ ರೆಡಿ. ಬನ್ನಿ ಈಗ ಪ್ಲೇಟಿಗೆ ಜೋಡಿಸ್ಕೊಳ್ಳೋಣ. ನಾನಿಲ್ಲಿ 2 ಸೌತೆಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ನಮ್ಮನೇಲಿ ಚಪಾತಿಗೆ ಎಣ್ಣೆ ಹಾಕಲ್ಲ, ನಾವು ತುಪ್ಪ ಸವರ್ಕೊಂಡು ತಿನ್ನೋದು. ಈಗ ಬಟ್ಲಿಗೆ ನಾನು ಮಶ್ರೂಮ್ ಕರಿ ಹಾಕ್ತಿದ್ದೀನಿ. ನೀವು ಕೂಡ ಮಶ್ರೂಮ್ ಕರಿನ ನಿಮ್ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.